ಇವತ್ತು ನಾವು ನೀವೆಲ್ಲ ಫಲಿತಾಂಶ ನೋಡ್ತಾ ಇದ್ದೇವೆ. ಮತದಾರರ ತೀರ್ಪಿಗೆ ನಾವೆಲ್ಲ ಸ್ವಾಗತವನ್ನ ಮಾಡಬೇಕಾಗಿದೆ. ಸೋಲನ್ನು ಒಪ್ಕೊಳ್ಬೇಕು, ಗೆಲುವನ್ನು ಒಪ್ಕೊಳ್ಬೇಕು, ಎಲ್ಲ ಪಾರ್ಟಿಯವರು ಅಷ್ಟೇ. ಇದು ಪ್ರಜಾಪ್ರಭುತ್ವದ ನಿಯಮ. ನಾನು ಮೊದಲು ಮನವಿ ಮಾಡಿಕೊಳ್ಳೋದು ನಮ್ಮೆಲ್ಲ ಕಾರ್ಯಕರ್ತರಿಗೆ. ಮಸ್ಕಿ ವಿಧಾನ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಲೀಡ್ನಲ್ಲಿ ನಾವು ಗೆದ್ದಿದ್ದೇವೆ. ಮೊದಲು ನಾನು ಮಸ್ಕಿ ವಿಧಾನಸಭಾ ಕ್ಷೇತ್ರದ ಮತ್ತು ಬೆಂಗಳೂರಿನಲ್ಲಿರ್ಬೋದು, ರಾಜ್ಯದ ಎಲ್ಲೇ ಇರ್ಬೋದು, ನಾವು ಗೆಲುವು ಸಾಧಿಸಿದ್ದೇವೆ. ಅದು ಬೇರೆ ವಿಚಾರ, ಅದು ಆಮೇಲೆ ವಿಶ್ಲೇಷಣೆ ಮಾಡೋಣ. ಈಗ ನನ್ನ ಮೊದಲು ಮನವಿ, ನಮ್ರತೆಯ ಮನವಿ, ಯಾರು ಸೆಲೆಬ್ರೇಷನ್ ಮಾಡಬಾರ್ದು. ಕೋವಿಡ್ ನಿಯಮನ ಪಾಲನೆ ಮಾಡಬೇಕು. ಎಲೆಕ್ಷನ್ ಕಮಿಷನ್ ಇಂದ ನಮಗೆ ಪಕ್ಷಕ್ಕೆ ದಿಟ್ಟವಾದಂಥ ಆದೇಶ ಇದೆ. ಉಲ್ಲಂಘನೆ ಆದರೆ ನಮ್ಮ ಮೇಲೆ ಕೇಸ್ ರಿಜಿಸ್ಟರ್ ಮಾಡ್ತಾರೆ, ನಿಮ್ಮ ಮೇಲೆ ಕೇಸ್ ರಿಜಿಸ್ಟರ್ ಮಾಡ್ತಾರೆ. ದಯವಿಟ್ಟು ಮಸ್ಕಿ ವಿಧಾನಸಭಾ ಕ್ಷೇತ್ರ ಇರ್ಬೋದು, ರಾಜ್ಯದ ಎಲ್ಲೇ ಇರ್ಬೋದು, ಬೆಳಗಾಮಲ್ಲೂ ಭಾಳ ಹತ್ತಿರದಲ್ಲಿದ್ದೇವೆ. ಫಲಿತಾಂಶ ಏನು ಬೇಕಾದ್ರೂ ಆಗ್ಬೋದು, ನಮಗೆ ವಿಶ್ವಾಸ ಇದೆ. ನಾವು 4 ಲಕ್ಷ ಅಂತರದಿಂದ ನಾವು ಕಳೆದ ಚುನಾವಣೆಯಲ್ಲಿ ಸೋತಿದ್ದೋ, ಈಗ ಭಾಳ ಹತ್ತಿರದಲ್ಲಿದೆ. ಜನ ಬದಲಾವಣೆಯನ್ನು ಬಯಸ್ತಾ ಇದ್ದಾರೆ, ರಾಜ್ಯದಲ್ಲಿ ರಾಷ್ಟ್ರದಲ್ಲೂ ಕೂಡ ಬಯಸ್ತಾ ಇದ್ದಾರೆ. ಸೊ ಇಲ್ಲಿ ಬಸವ ಕಲ್ಯಾಣದಲ್ಲಿ ನಮಗೆ ಸ್ವಲ್ಪ ಹಿನ್ನಡೆ ಕಾಣ್ತಾ ಇದೆ. ಇನ್ನು ಫಲಿತಾಂಶ ಹೊರಗಡೆ ಬಂದಿಲ್ಲ. ಏನೇ ಫಲಿತಾಂಶ ಆಗಲಿ, ರಾಜ್ಯಕ್ಕೆ ಒಂದು ಒಳ್ಳೆ ವಾತಾವರಣ, ಬದಲಾವಣೆ ಬಯಸ್ತಾ ಇದ್ದಾರೆ. ಯಾರ್ಯಾರು ದುಡಿದಂಥ ಎಲ್ಲ ನಮ್ಮ ಕಾರ್ಯಕರ್ತರಿಗೆ, ಮತದಾರರಿಗೆ, ವಿಶೇಷವಾಗಿ ಮತದಾರರಿಗೆ ನಾನು ಅಭಿನಂದಿಸ್ತೇನೆ. ಕಾರ್ಯಕರ್ತರಿಗೆ ಅಭಿನಂದಿಸ್ತೇನೆ, ಮುಖಂಡರುಗಳು ಕೂಡ ನಾನು ಅಭಿನಂದಿಸ್ತೇನೆ. ಬೇರೆ ವಿಚಾರ ವಿಶ್ಲೇಷಣೆ ಎಲ್ಲ ಆಮೇಲೆ ಮಾಡೋಣ. ಫಸ್ಟು ಇವತ್ತು ನಾನು ಇನ್ನೂ ರಿಸಲ್ಟ್ ಬರೋಕ್ಕಿಂತ ಮುಂಚಿತವಾಗಿ ನಿಮ್ಮ ಮುಂದೆ ಯಾಕೆ ನಾನು ಬಂದಿದ್ದೀನಿ ಅಂತಂದರೆ, ನೀವು ಯಾರು ಸೆಲೆಬ್ರೇಷನ್ ಮಾಡೋಕ್ಕೆ ಹೋಗಬೇಡಿ. ವೆಸ್ಟ್ ಬೆಂಗಾಲಲ್ಲಿ BJP ಸೋತಿದೆ ಅಂತಲೂ ಮಾಡೋಕ್ಕೆ ಹೋಗಬೇಡಿ. DMK ಗೆದ್ದಿದೆ ತಮಿಳುನಾಡಲ್ಲಂತೂ ಮಾಡೋಕ್ಕೆ ಹೋಗಬೇಡಿ. ಬೇರೆ ಯಾವುದೂ ಮಾಡೋಕ್ಕೆ ಹೋಗಬೇಡಿ. ನಾವು ಕೇರಳ ಇರ್ಬೋದು, ಯಾವುದೇ ಆಗಲಿ, ಗೆಲುವು ಇರ್ಬೋದು, ಸೋತಿರ್ಬೋದು. ಈ ಕೋವಿಡ್ ಸಂದರ್ಭಕ್ಕೆ ಯಾರು ಕೂಡ ಸೆಲೆಬ್ರೇಷನ್ ಮಾಡಬಾರ್ದು. ಕಾಂಗ್ರೆಸ್ ಕಚೇರಿಗೂ ಯಾರು ಬರಬಾರ್ದು. ದಯವಿಟ್ಟು ಇವತ್ತು ನಾಳೆ ಸೆಲೆಬ್ರೇಷನ್ ಮಾಡಲಿಕ್ಕೆ ಅವಕಾಶ ಕೊಡೋದಿಲ್ಲ. ಮಸ್ಕಿಗೆ ನನಗಾಗಲೇ ಎಲ್ಲರಿಗೂ, ನಮ್ಮ ಅಭ್ಯರ್ಥಿ ಆದಿಯಾಗಿ ಎಲ್ಲರಿಗೂ ಫೋನ್ ಮಾಡಿ ನಾನು ತಿಳಿಸ್ತಾ ಇದ್ದೇನೆ. ನಮ್ಮ ಅಧ್ಯಕ್ಷಗಳೇ, ಜಿಲ್ಲಾ ಅಧ್ಯಕ್ಷಗಳಿಗೆಲ್ಲ ಕೂಡ ನಾನು ನಾಳೆ ತಿಳಿಸ್ತಾ ಇದ್ದೇನೆ. ದಯವಿಟ್ಟು ಯಾರು ಸೆಲೆಬ್ರೇಷನ್ಗೆ ಅವಕಾಶ ಮಾಡಿಕೊಡ್ಬಾರ್ದು. ಬೆಳಗಾಮಲ್ಲೂ ಕೂಡ ಭಾಳ ಶಾಂತಿಯಿಂದ ತಾವೆಲ್ಲ ಕಾಪಾಡಬೇಕು. ಬಸವ ಕಲ್ಯಾಣಲ್ಲೂ ಕೂಡ ಭಾಳ ಗೌರವದಿಂದ ನಾವು ಏನು ನಮಗೆ ತೀರ್ಪು ಬಂದಿದೆ ಅದನ್ನು ನಾವು ಸ್ವೀಕಾರವನ್ನು ಮಾಡಬೇಕು. ಸರ್, ಬೇರೆ ರಾಜ್ಯಗಳ ಚುನಾವಣಾ ಫಲಿತಾಂಶವನ್ನು ಹೇಗೆ ವಿಶ್ಲೇಷಣೆ ಮಾಡ್ತೀರಾ ಅಂತ ನೋಡಿ. ವಿಶ್ಲೇಷಣೆ ಆಮೇಲೆ ಮಾಡ್ತೀನಿ. ವಿಶೇಷವಾಗಿ ನಾವು ಇಡೀ ದೇಶದ ಅಧಿಕಾರಿಗಳು, ಸರ್ಕಾರ ಎಲ್ಲ ಉಪಯೋಗಿಸ್ಕೊಂಡು 8 ಫೇಸ್ನಲ್ಲಿ ಚುನಾವಣೆಯನ್ನು ಮಾಡಿ ಆ ಒಂದು ಹೆಣ್ಮಗಳಿಗೆ ಕೊಟ್ಟಂಥ ಕಿರುಕುಳ ಇದೆಯಲ್ಲ, ಆ ಮಮತಾ ಬ್ಯಾನರ್ಜಿಗೆ ಅದರ ರೋಷಗೆದ್ದು ಈ ಭಾರತೀಯರು ಮತದಾರರು ಇಂಥ ತೀರ್ಪನ್ನು ಕೊಡ್ತಾ ಇದ್ದಾರೆ. ಅವ್ರಿಗೊಂದು ಸಾಷ್ಟಾಂಗ ನಮಸ್ಕಾರಗಳು. ಸರ್, JDS ಮಾಡಿದಂಥ ತಂತ್ರಗಾರಿಕೆಯ ಫಲ, ಯಾಕಂದ್ರೆ ನೀವು ಹಿಂದೆ ಆರೋಪಿಸಿದ್ರಿ ಕೂಡ. ಈಗ ಬೇಡ, ಖಂಡಿತ ನಾನು ಆಮೇಲೆ ಮಾತಾಡ್ತೀನಿ. ಇದೆಲ್ಲ ರಿಸಲ್ಟ್ ಬರಲಿ, ನಾನು ನಮ್ಮ ವಿರೋಧ ಪಕ್ಷದ ನಾಯಕರೆಲ್ಲ ಮಾತಾಡ್ತೀವಿ. ವಿಲ್ ಕಮ್ ಬ್ಯಾಕ್ ಟು ಯು. ಬಿಜೆಪಿಯ ಆಡಳಿತ ಈಗ ಕೋವಿಡ್ ನಿರ್ವಹಣೆಯ ವಿಚಾರದಲ್ಲೂ ಕೂಡ ಜನರಿಗೆ ಸಾಕಷ್ಟು ನೋಡಿಯಪ್ಪ, ಅದನ್ನೇ ಹೇಳ್ತಾ ಇದ್ದೀನಲ್ಲ, ಇವರು ಎಲೆಕ್ಷನ್ ಮುಂದಕ್ಕೆ ಹಾಕ್ಬೇಕಾಯ್ತು. ನಾವು ರಿಕ್ವೆಸ್ಟ್ ಮಾಡಿಕೊಡಿ, ಏನು ಅರ್ಜೆಂಟ್ ಏನಿಲ್ಲ, ಮುಂದಕ್ಕೆ ಹಾಕದೆ ಈಗೆಲ್ಲ ಅನುಭವಿಸ್ತಾ ಇದ್ದಾರೆ. ಇದು ಬಿಡಿ, ರಿಸಲ್ಟ್ ಏನಾದ್ರು ಇಟ್ಕೊಳ್ಳಿ. ಸದ್ಯಕ್ಕೆ ಈಗ ಜನರ ಜೀವ ಉಳಿಸೋಣ ನಾವು. ಅದಕ್ಕೆ ಏನು ಬೇಕೋ ಸಹಕಾರ. ಅದಕ್ಕೆ ನಾನು ಹೇಳ್ತಾ ಇರೋದು, ಫಸ್ಟು ರಿಸಲ್ಟ್ ಈಸ್ ನಾಟ್ ಪ್ರಯಾರಿಟಿ. ಫಲಿತಾಂಶ ಮುಖ್ಯ ಅಲ್ಲ, ಒಂದು ಜೀವ ಉಳಿದ್ರೂ ನಮ್ಗೆ ಮುಖ್ಯ. ಅದಕ್ಕೆ ನೀವು ಸೆಲೆಬ್ರೇಷನ್ ಮಾಡೋಕ್ಕೆ ಹೋಗ್ಬೇಡಿ ಅಂತ ನಾನು ನಮ್ಮೆಲ್ಲರಿಗೂ ಕೂಡ ಮನವಿ ಮಾಡ್ತಾ ಇದ್ದೀನಿ. ಎಲ್ಲ ಪಾರ್ಟಿಯವ್ರಿಗೂ ಮನವಿ ಮಾಡ್ಕೊತೀನಿ.